ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸರ್ವ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನನ್ನು ಪ್ರೆಸ್ ಮಾಡಿ. ಈ ವ್ಲಾಗ್ ಬಂದುಬಿಟ್ಟು ಅರಿಶಿನ ಶಾಸ್ತ್ರದ ವ್ಲಾಗ್ ಆಗಿರುತ್ತೆ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫಸ್ಟು ಮದುಮಗ ರೆಡಿಯಾಗಿ ಮನೆಯಲ್ಲಿ ಫಸ್ಟ್ ಪೂಜೆ ಎಲ್ಲ ಮಾಡ್ತಾ ಇದ್ದಾನೆ. ಸೊ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾರೆ ಇವಾಗ. ಸೊ ನಾನು ಆ ಕ್ಲಿಪ್ಪಿಂಗ್ಸ್ ಎಲ್ಲ ಶೂಟ್ ಮಾಡಲಿಲ್ಲ, ಯಾಕಂದರೆ ಸರಸಿರಿನ ತಗೊಂಡು ನಾನು ಹೋಗಲಿಲ್ಲ ದೇವಸ್ಥಾನಕ್ಕೆ, ಸಂಜೆ ಆಗಿತ್ತು ಅಂದ್ಬಿಟ್ಟು. ಸೊ ಮನೇಲಿ ಫಸ್ಟ್ ಪೂಜೆ ಮುಗಿಸ್ಕೊತಾ ಇದ್ದಾರೆ ಮದುಮಗ. ಈ ಕಡೆ ಅರಿಶಿನ ಅಕ್ಷತೆ ಎಲ್ಲ ಕಲಸಿ ಕಂಕಣ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ನೋಡಿ ಹೀಗಿದೆ ನಮ್ಮ ಮನೆಯ ದೇವ್ರ ಕೋಣೆ. ಸೊ ವಿಡಿಯೋ ನಮ್ಮ ಮಾವನ ಮಗಳು ಮಾಡಿರೋದು ಇದೆಲ್ಲ. ಸೊ ಈ ಥರ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಸಿಂಪಲಾಗಿ ಅರಿಶಿನ ಶಾಸ್ತ್ರ ಮಾಡಿರೋದು ನಾವು ಮನೆಯಲ್ಲೇ, ಆ ಕ್ಲಿಪ್ಪಿಂಗ್ಸ್ನ ನಾನು ಶೂಟ್ ಮಾಡಿದ್ದೀನಿ. ಸೊ ನಾನು ಕೂಡ ಯೆಲ್ಲೋ ಕಲರ್ ಸ್ಯಾರಿ, ಸರುಸಿರಿ, ಅಮ್ಮ, ನಮ್ಮ ಅತ್ತಿಗೆ, ನಮ್ಮ ಅತ್ತೆ, ನಮ್ಮ ಮನೆಯವರು ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಎಲ್ಲರೂ ಯೆಲ್ಲೋ ಕಲರ್ ಹಾಕ್ಕೊಂಡಿಲ್ಲ, ನಾವು ಸ್ವಲ್ಪ ಜನ ಯೆಲ್ಲೋ ಕಲರ್ ಹಾಕ್ಕೊಂಡು ರೆಡಿ ಆಗಿದ್ದೀವಿ. ಸೊ ಸರುಸಿರಿ ನೋಡಿ ಅವರು ಕೂಡ ಎಲ್ಲೋ ಹಾಕ್ಕೊಂಡಿದ್ದಾರೆ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಎಲ್ಲ ಸಿಂಪಲಾಗಿ ನಮ್ಮ ಮನೆಯವ್ರ ಗ್ರೀನ್ ಕಲರ್ ಸ್ಕ್ರೀನ್ ಎಲ್ಲ ಕಟ್ಟಿ ರೆಡಿ ಮಾಡಿದ್ದಾರೆ. ಶಾಸ್ತ್ರ ಮಾಡೋಕ್ಕೆ ಮುಂಚೆ ನಮ್ಮಲ್ಲಿ ಫಸ್ಟು ಅಕ್ಕಿಯಿಂದ ಈ ಥರ ಸ್ವಸ್ತಿಕ್ ಥರ ತೆಗೆದು ಅದ್ರ ಮೇಲೆ ಮಣೆನ ಇಡ್ತಾರೆ ಆ ಕಡೆ ಈ ಕಡೆ ಪಕ್ಕದಲ್ಲಿ. ಸೊ ಅದನ್ನು ಫಸ್ಟು ರೆಡಿ ಮಾಡ್ಕೋತಾ ಇದ್ದಾರೆ. ಮದುಮಗ ನೋಡಿ ಫುಲ್ ರೆಡಿಯಾಗಿ ಓಡಾಡ್ತಾ ಇದ್ದಾರೆ. ಮಕ್ಕಳೆಲ್ಲ ರೆಡಿ ಆಗಿಬಿಟ್ಟಿದ್ದಾರೆ. ಇವರು ನಮ್ಮ ಮಾವನ ಮಕ್ಕಳು ಇಬ್ಬರು. ಆಲ್ಮೋಸ್ಟ್ ಈ ಮದುವೆ ವ್ಲಾಗ್ ಎಲ್ಲ ಮಾಡಿರೋದು ನಮ್ಮ ಮಾವನ ಮಗಳೇ, ನಿಖಿತಾ ಅಂತ. ಸೊ ಇವರು ಯೆಲ್ಲೋ ಕಲರ್ ಸ್ಯಾರಿ ಕಾಣ್ತಿದಾರಲ್ಲ, ಇವರು ನಮ್ಮ ಮಾವನ ಹೆಂಡತಿ ಮತ್ತೆ. ಸೊ ಊರಿಂದ ಬಂದಿದ್ದಾರೆ ಇವರು. ಎಸ್ ಸಿರಿ ನಮ್ಮ ಅಣ್ಣ ಅದಕ್ಕೆ ನೋಡಿ ಫುಲ್ ರೆಡಿ ಮಾಡ್ತಾ ಇದ್ದಾರೆ, ಎಲ್ಲ ಅಮ್ಮ ಹೇಳ್ಕೊಡ್ತಾ ಇದ್ದಾರೆ. ಬ್ಲ್ಯಾಕ್ ಸ್ಯಾರಿ ಹಾಕಿದಾರಲ್ಲ ಅವ್ರು ನಮ್ಮ ಅತ್ತಿಗೆ, ಅಲ್ಲಿ ಯೆಲ್ಲೋ ಕಲರ್ ಶರ್ಟ್ ನಮ್ಮ ಅಣ್ಣ. ಸೊ ಸಿಂಪಲಾಗಿ ಸಿಂಪಲಾಗಿ ಅರಿಶಿನ ಶಾಸ್ತ್ರ ಮಾಡಿರೋದು. ಸೊ ಆಲ್ಮೋಸ್ಟ್ ನಮ್ಮ ಕ್ಯಾಸ್ಟಲ್ಲಿ ಇಡೀ ರಾತ್ರಿ ಎಲ್ಲ ಅರಿಶಿನ ಹಚ್ಬಿಟ್ಟು ಶಾಸ್ತ್ರ ಮಾಡ್ತಾರೆ. ಸೊ ನಾವು ಆ ಥರ ಮಾಡಿಲ್ಲ, ಜಸ್ಟ್ ಹಾಗೆ ಶಾಸ್ತ್ರಕ್ಕೆ ಅಂತ ಮನೆಯಲ್ಲೇ ಅರಿಶಿನ ಹಚ್ಚಿ ಸ್ನಾನ ಮಾಡಿಸಿ ಬೆಳಗ್ಗೆ ದಾರೆಗೆ ಕರ್ಕೊಂಡು ಹೋಗೋದು, ಆ ಥರ ಸಿಂಪಲಾಗಿ ಮದುವೆ ಮಾಡ್ತಿರೋದಲ್ವ. ಸೊ ಅದಕ್ಕೋಸ್ಕರ ಅರಿಶಿನ ಶಾಸ್ತ್ರನೂ ಸಿಂಪಲಾಗಿ ಆಗ್ತಾ ಇದೆ. ಸೊ ಆಯಿತು ಎಲ್ಲ. ಇವಾಗ ಹುಡುಗ ಹುಡುಗಿ ಕೂರಿಸಿ ಅರಿಶಿನ ಶಾಸ್ತ್ರ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫಸ್ಟು ಹುಡುಗ ಹುಡುಗಿಗೆ ಮತ್ತು ಮನೆಯವರಿಗೆಲ್ಲ ಕಂಕಣ ಕಟ್ಕೋತೀವಿ ನಾವು. ಏನೇ ಫಂಕ್ಷನ್ ಇದ್ದರೂ ಫಸ್ಟ್ ಅದೇ ಮಾಡೋದು ಎಲ್ಲರೂ. ಸೊ ಕಂಕಣ ಕಟ್ಕೊಂಡಾದಮೇಲೆ ಏನು ಶಾಸ್ತ್ರ, ಏನು ಪೂಜೆ, ಏನು ಮಾಡೋಂಗಿದ್ರು ಫಸ್ಟು ನಾವು ಕಂಕಣನ ಕಟ್ಕೋತೀವಿ. ಫಸ್ಟ್ ಹುಡುಗ ಹುಡುಗಿ ಕಟ್ಟಿ ಮನೆಯವರಿಗೆಲ್ಲ ಕಟ್ಟಿದ್ದಾಯಿತು. ಸೊ ನನ್ನ ತಮ್ಮನ ಮದುವೆ ಮಾಡಬೇಕಂತ ಅಮ್ಮನಿಗೆ ತುಂಬ ಆಸೆ ಇತ್ತು, ಕೊನೆ ಮಗ ಅಲ್ವಾ. ಸೊ ಫೈನಲಿ ಮದುವೆ ಕಾಲ ಕೂಡ ಬಂದಿದೆ, ಆಗ್ತಾಯಿದೆ. ಅದೊಂದು ಖುಷಿ ಇದೆ ಅಂತಲೇ ಹೇಳ್ಬೋದು. ಸೊ ನಮ್ಮಪ್ಪ ಇದ್ದಿದ್ದು ಇನ್ನೂ ಜಾಸ್ತಿ ಖುಷಿ ಪಡೋರು. ಸೊ ಏನು ಮಾಡೋಕ್ಕಾಗಲ್ಲ, ದುರಾದೃಷ್ಟ. ನಾವು ಚಿಕ್ಕವರಿದ್ದಾಗಲೇ ಅವರು ನಮ್ಮನ್ನು ಬಿಟ್ಟು ಹೋದರು. ಇಲ್ಲೇನು ಮಾತುಕತೆ ನಡೀತಿದೆ ಅಂದರೆ ಫಸ್ಟು ನಮಗೆ ಅರಿಶಿನ ಹಚ್ಚಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ನಾನು ಫಸ್ಟು ಅಣ್ಣ ಅತ್ತಿಗೆನೇ ಹಚ್ಚಲಿ, ದೊಡ್ಡವ್ರು ಅವರಲ್ವಾ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಅವರಿಂದನೇ ಸ್ಟಾರ್ಟ್ ಆಗಲಿ ಅಂದ್ಬಿಟ್ಟು ಸೊ ನಮ್ಮ ಅತ್ತಿಗೆನೇ ಎಲ್ಲ ಕಲಿಸಿ ಅವರೇ ಸ್ಟಾರ್ಟ್ ಮಾಡ್ತಾರೆ ಇವಾಗ. ನಂತರ ನಾನು ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸರುಸಿರಿ ಏನಂದರೆ ಏನಾದರೂ ಫಂಕ್ಷನ್ ಇದ್ದಾಗಲೇ ತುಂಬ ಹಠ ಕಿರಿಕಿರಿ ಮಾಡ್ತಾರೆ. ಇವತ್ತು ಅರಿಶಿನ ಶಾಸ್ತ್ರದ ದಿನ ತುಂಬ ಹಠ ಮಾಡ್ತಾಯಿದ್ರು ಇಬ್ಬರು. ಸೊ ಜನ ಜಾಸ್ತಿ ಆದ್ರಲ್ಲ, ಮನೆ ತುಂಬ ಜನ ನೋಡಿದ್ರೆ ಅವ್ರಿಗೆ ಏನೋ ಕಿರಿಕಿರಿ ಫೀಲ್ ಆಗುತ್ತೆ ಅನಿಸುತ್ತೆ, ಗೊತ್ತಿಲ್ಲ ಮಕ್ಕಳಿಗೆ. ತುಂಬ ಹಠ ಮಾಡ್ತಾಯಿದ್ರು. ಅದಕ್ಕೆ ನಾನು ಫಸ್ಟ್ ನೀವೇ ಸ್ಟಾರ್ಟ್ ಮಾಡಿ, ಅದಾದಮೇಲೆ ನಾನು ಬರ್ತೀನಿ ಅಂದ್ಬಿಟ್ಟು ಒಳಗಡೆ ಅವರಿಗೆ ಸಮಾಧಾನ ಮಾಡ್ತಾಯಿದ್ದೆ. ಅಮ್ಮನೂ ಎತ್ಕೊಂಡಿದ್ದಾರೆ. ಸಿರಿ ತುಂಬ ಹಠ ಮಾಡ್ತಾಯಿದ್ಲು. ಸರು ಸ್ವಲ್ಪ ಪರವಾಗಿಲ್ಲ ಇವಾಗ, ಸಿರಿ ಅಂತೂ ಮಾತೆ ಕೇಳಲ್ಲ.
ಸೊ ನೋಡಿ ಫೀಡ್ ಮಾಡ್ಕೊಬಂದು ಕೊಟ್ಟೆ. ಆ್ಯಕ್ಚುಲಿ ನಮ್ಮ ಕ್ಯಾಸ್ಟಲ್ಲಿ ಲಂಬಾಣಿಸ್ ಬಂಜಾರಾದಲ್ಲಿ ಸಿಕ್ಕಾಬಟ್ಟೆ ಶಾಸ್ತ್ರಗಳು ಮಾಡ್ತಾರೆ. ರಾತ್ರಿ ಹೊತ್ತು ನಾಳೆ ಮದುವೆ ಅಂದರೆ ಇವತ್ತು ಸುಮಾರು ಶಾಸ್ತ್ರಗಳು ನಡೆಯುತ್ತಂತಲೇ ಹೇಳ್ಬೋದು. ಸೊ ನಾವು ಅದನ್ನೆಲ್ಲ ಮಾಡೋಕ್ಕಾಗಿಲ್ಲ ಅನ್ನೋದೊಂದು ಬೇಜಾರಿದೆ ಎಲ್ರಿಗೂ ಮನೆಯವರಿಗೆ. ಸೊ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಿಂಪಲ್ಲಾಗಿ ಮಾಡ್ತಾಯಿದ್ವಿ. ಸೊ ಯಾಕಂದರೆ ದಿಢೀರಂತ ಪ್ಲ್ಯಾನ್ ಆಯಿತು ಮದುವೆದು. ಸೊ ಊರಿಗೂ ಹೋಗ್ಲಿಕ್ಕಾಗಲ್ಲ ಈ ಟೈಮಲ್ಲಿ. ಊರಲ್ಲಿ ಹೋಗಿ ಎಲ್ಲ ಅರೇಂಜ್ಮೆಂಟ್ ಮಾಡೋಷ್ಟು ಟೈಮು ಕೂಡ ಇಲ್ಲ. ಶೂನ್ಯಮಾಸಕ್ಕೋಸ್ಕರ ನಾವು ಬೇಗನೆ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಮದುವೆ ಪ್ಲ್ಯಾನ್ ಮಾಡಿದ್ದಾಯಿತು. ಸೊ ನೆಕ್ಸ್ಟು 10ನೇ ತಾರೀಕಿಂದ ಶೂನ್ಯ ಮಾಸ ಅಂತ ಹೇಳಿದ್ರು. 10ನೇ ತಾರೀಕು ಮೇಲೆ ಯಾವ ಮುಹೂರ್ತನೂ ಇಲ್ಲ ಅಂದ್ಬಿಟ್ಟು ಸೊ 5ಕ್ಕೆ ಲಾಸ್ಟ್ ಮುಹೂರ್ತ ಅಂತ ಕೇಳಿಸ್ಕೊಂಬಂದ್ವಿ. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಈ ಒಂದು ಶುಭ ಕಾರ್ಯ ನಡೀತಾ ಇದೆ. ಸೊ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ಸೊ ಅಣ್ಣ ಅದಕ್ಕೆ ಫಸ್ಟು ಅರ್ಶಿನ ಹಚ್ತಾ ಇದ್ದಾರೆ. ಅವ್ರದ್ದಾದಮೇಲೆ ನಾವು ಕೂಡ ಹಚ್ಚಬೇಕು. ಸೊ ನೀವು ಎಲ್ಲ ಬ್ಲೆಸ್ ಮಾಡಿ ನನ್ನ ತಮ್ಮನಿಗೆ ಮದುವೆ ಮಾಡಿಕೊಂಡು ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು, ಮದುವೆ ಆಗಿ 1-2 ಮಕ್ಕಳಾಗಲಿ ಅಲ್ವಾ, ಸರು ಸಿರಿ ಥರ. ಮದುಮಕ್ಕಳಿಗೆ ಅರಿಶಿನ ಹಚ್ಚಿದ್ರೇ ಏನೋ ಒಂಥರ ಸ್ಪೆಷಲ್ ಕಳೆ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಆ ಅರಿಶಿನದಲ್ಲಿ ಏನಿದೆ ಅಂತ ಶಕ್ತಿ ನೋಡಿ. ಬ್ಯಾಕ್ಗ್ರೌಂಡಲ್ಲಿ ನನ್ನ ಮಗಳದ್ದು ವಾಯ್ಸ್ ಬರ್ತಾಯಿದೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲ ವಾಯ್ಸ್ ಓವರ್ ಕೊಡುವಾಗಲೂ ಅವರು ಕಿಯಾ ಪುಯ್ಯ ಅಂತಲೇ ಇರ್ತಾರೆ. ಬ್ಯಾಕ್ಗ್ರೌಂಡ್ ವಾಯ್ಸ್ ಇದ್ದೇ ಇರಬೇಕು ಅವ್ರದ್ದು. ಸೊ ಇವಾಗ ಫೈನಲಿ ಸರು ಸಿರಿನ ಅದಕ್ಕೆ ಹತ್ರ ಮತ್ತು ಇನ್ನೊಬ್ಳು ಅಮ್ಮನ ಹತ್ರ ಇದ್ದಾಳೆ ಅನ್ಸತಿ ಕೊಟ್ಟು ನಾವು ಅರ್ಶಿನ ಹಚ್ತಾ ಇದ್ದೀವಿ ಇಬ್ಬರಿಗೂ. ಸೊ ವಿಡಿಯೋ ತುಂಬ ಲೆಂತಿಯಾಗಿತ್ತು. ನಾನು ಕಟ್ ಎಲ್ಲ ಮಾಡಿ ಸ್ವಲ್ಪ ವಿಡಿಯೋನ ಮಾತ್ರ ಹಾಕಿದ್ದೀನಿ. ತುಂಬ ಲೆಂತಿಯಾಗಿತ್ತು. ಸೊ ನೋಡೋರಿಗೂ ಇಂಟ್ರೆಸ್ಟ್ ಬರಲ್ಲ ಜಾಸ್ತಿ ಲೆಂತಿಯಾಗಿದ್ದರೆ. ಸೊ ಅಣ್ಣ ಮತ್ತು ನಾನು ಎಲ್ಲ ಹಚ್ಚಾಯಿತು. ಇವಾಗ ನಮ್ಮ ಅತ್ತೆ ಮಾವ ಅರ್ಶಿನ ಹಚ್ತಾ ಇದ್ದಾರೆ. ನಮ್ಮ ಅಮ್ಮನ ತಮ್ಮ ಮತ್ತು ಅವರ ವೈಫು. ಮತ್ತು ನನ್ನ ತಮ್ಮನ ಫ್ರೆಂಡ್ ಕೂಡ ಬಂದಿದ್ದರು. ಅವರು ಬ್ಲೂ ಕಲರ್ ಸ್ಯಾರಿ, ನಮ್ಮ ಅಜ್ಜಿ ಅಮ್ಮನ ಅಮ್ಮ ಇದ್ದಾರಲ್ಲ ಅವರ ತಂಗಿ. ಸೊ ಈ ಥರ ಮನೆ ತುಂಬ ಎಲ್ಲರೂ ಇದ್ದರೆ ಏನೋ ಒಂಥರ ಚೆನ್ನಾಗಿರುತ್ತಲ್ಲ, ಹಬ್ಬದ ವಾತಾವರಣ. ನಮ್ಮ ಮಾವ ಇನ್ಮೇಲೆ ಏನೋ ಬರಿತಾ ಇದ್ದಾರೆ ನೋಡಿ, ಸ್ವಸ್ತಿಕ್. ಮದುವೆ ಕಳೆ ಎದ್ದು ಕಾಣಿಸ್ತಾ ಇದೆ ಇಬ್ಬರಿಗೂ ನೋಡಿ. ಫುಲ್ ಎಲ್ಲೋ ಆಗಿಬಿಟ್ರು. ಇದನ್ನು ನೋಡಿದ್ರೆ ನಮ್ಮ ಫ್ಲ್ಯಾಶ್ ಬ್ಯಾಕ್ ನೆನಪಾಗುತ್ತೆ. ನಮ್ಮದು 6 ಇಯರ್ ಬ್ಯಾಕ್ ಈ ಥರ ಅರ್ಶಿನ ಶಾಸ್ತ್ರ. ಇಡೀ ರಾತ್ರಿ ಅರ್ಶಿನ ಹಚ್ತಾನೆ ಇರ್ತಾರೆ. ಫುಲ್ಲು ಬೆಳಗಾಗೋವರೆಗೂ ಅರ್ಶಿನ ಹಚ್ಚೋದೇ ಫುಲ್ ಉರಿ ಮೈಯೆಲ್ಲ. ಅದನ್ನು ಸುಧಾರಿಸ್ಕೊಳ್ಳೋಕ್ಕೆ 1 ವಾರ ಬೇಕಾಯ್ತು ನಮಗೆ. ಅರ್ಶಿನದಲ್ಲಿ ಏನೋ ಮೆಹಂದಿ ಅಂತ ಅದನ್ನು ಕೂಡ ಆ್ಯಡ್ ಮಾಡ್ತಾರೆ. ಅದರಿಂದ ಮೈ ಸಿಕ್ಕಾಬಿಟ್ಟೆ ಪೇಯ್ನ್ ಬರುತ್ತೆ ಮೈ ಕೈಯೆಲ್ಲ. ಸೊ ಇವರಿಗೂ ಸ್ವಲ್ಪ ಪ್ರಮಾಣದಲ್ಲಿ ಅಷ್ಟೇ ಆ್ಯಡ್ ಮಾಡಿದರು ಅಮ್ಮ. ಸೊ ನಮ್ಮದು ಫ್ಲ್ಯಾಶ್ ಬ್ಯಾಕ್ ಎಲ್ಲ ಒಂದು ಸಲ ರಪ್ ಅಂತ ಕಣ್ಣು ಮುಂದೆ ಬಂದು ಹೋಯಿತು ಇದನ್ನೆಲ್ಲ ನೋಡಿ. ನಮ್ಮ ಮನೆಯವ್ರೇನೋ ರೀಲ್ಸ್ ಕೂಡ ಶೂಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಅಮ್ಮ ಅರ್ಶಿನ ಹಚ್ತಾ ಇದ್ದಾರೆ. ಸೊ ಕ್ಯಾಮ್ರಾಮ್ಯಾನಿಗೆ ರಾತ್ರಿ ಹೊತ್ತು ಕರೆಸ್ತಿಲ್ಲ, ಬೆಳಗ್ಗೆ ಮುಹೂರ್ತಮಿಗೆ ಬನ್ನಿ ಅಂತ ಹೇಳಿದ್ದಾನೆ ನನ್ನ ತಮ್ಮ. ಸೊ ಅದಕ್ಕೋಸ್ಕರ ಅಮ್ಮ ಅರ್ಶಿನ ಹಚ್ತಾ ಫುಲ್ ಎಮೋಷ್ನಲ್ ಆಗಿಬಿಟ್ರು. ಆ್ಯಕ್ಚುಲಿ ನಮ್ಮ ಕ್ಯಾಸ್ಟಲ್ಲಿ ಏನಾದರೂ ಮದುವೆ ಮತ್ತು ಏನಾದರೂ ಈ ಥರ ಫಂಕ್ಷನ್ ಮಾಡುವಾಗ ಮಾಡ್ತಾರೆ. ಸೊ ಅಮ್ಮನಿಗೆ ಎಲ್ಲ ಹಳೇದು ಅಪ್ಪ ಇರಬೇಕಿತ್ತು, ಆ ಥರ ಎಲ್ಲ ನೆನೆಸ್ಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡಿದರು ಅಮ್ಮ ಅಜ್ಜಿ ಎಲ್ಲರೂ ಅಳ್ತಾಯಿದ್ರು. ಸೊ ಅವ್ರು ಅಳೋದು ನೋಡಿ ಸರು ಸಿರಿ ಕೂಡ ಅಳ್ತಾಯಿದ್ರು. ಏನು ಹಿಂಗೆ ಅಳ್ತಾ ಇದ್ದಾರೆ ಅಂದ್ಬಿಟ್ಟು. ಆ್ಯಕ್ಚುಲಿ ನಮ್ಮ ಕ್ಯಾಸ್ಟ್ನ ಪದ್ಧತಿ ಅದು. ಖುಷಿ ಆದರೂ ಅಳ್ತಾರೆ, ದುಃಖ ಆದರೂ ಅಳೋದು. ಅದನ್ನು ಅಳೋದ್ರ ಮುಖಾಂತರ ವ್ಯಕ್ತಪಡಿಸೋದು ಅಂತ ಹೇಳ್ತಾರೆ. ಆನಂದ ಬಾಷ್ಪ
ಕ್ಯಾಸ್ಟಲ್ಲಿ ಅದನ್ನು ನಾವು ಡಾವ್ಲೋ ಅಂತ ಕರಿತೀವಿ. ಸೊ ನಾನು ಅದನ್ನು ವಾಯ್ಸ್ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಅಪ್ಪ ಇಲ್ದೇನೆ ಅಮ್ಮ ಎಲ್ರೂ ಇಷ್ಟು ದೊಡ್ಡವ್ರಾಗಿ ಮಾಡಿ ಇವಾಗ ಇಬ್ರಿಗೂ ಮದುವೆ ಮಾಡಿ 3ನೇ ಮಗಂಗೆ ಮದುವೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮಮ್ಮ ಖುಷಿಲಿ ಅಳ್ತಾ ಇದ್ದಾರೆ. ಸೊ ಪರಿಸ್ಥಿತಿಗಳು ಹಂಗಿರುವಾಗ ಏನು ಮಾಡೋಕ್ಕಾಗಲ್ಲ. ಸೊ ಮದುವೆ ಹುಡುಗ ಮತ್ತು ಮದುವೆ ಹುಡುಗಿ ಇಬ್ಬರ ಜೊತೆಗೂ ಹತ್ರು ಅಮ್ಮ ಸುಮ್ಮನೆ ಇರಿಸಿದ್ವಿ, ಸಮಾಧಾನ ಮಾಡಿದ್ವಿ. ಸೊ ಬಟ್ ದುಃಖ ಅನ್ನೋದು ಇರುತ್ತಲ್ಲ, ಎಲ್ರಿಗೂ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಯಾವ ಟೈಮಲ್ಲಿ ವ್ಯಕ್ತಪಡಿಸ್ಬೇಕು ಅದನ್ನು ವ್ಯಕ್ತಪಡಿಸ್ಬೇಕು. ಸೊ ಮನಸ್ಸಲ್ಲೇ ಇಟ್ಕೊಂಡ್ರೆ ಮನಸ್ಸು ಭಾರ ಅನಿಸುತ್ತೆ. ಸೊ ಅದು ಬಿಟ್ಟರೆ ಮನಸ್ಸು ತುಂಬ ನಿರಾಳ ಅನಿಸುತ್ತೆ. ಅಮ್ಮ ಅರ್ಶಿನ ಎಲ್ಲ ಹಚ್ಚಾಯಿತು. ಇವರು ನಮ್ಮ ಅಜ್ಜಿ, ನಮ್ಮ ಸಣ್ಣ ಅಜ್ಜಿ, ನಮ್ಮ ಅಜ್ಜಿ ತಂಗಿ. ಸೊ ಇಬ್ಬರಿಗೂ ಸ್ನಾನ ಮಾಡಿಸ್ಬೇಕು. ಇವಾಗ ಅರ್ಶಿನ ಶಾಸ್ತ್ರ ಮುಗೀತು. ಸಿಕ್ಕಾಪಟ್ಟೆ ಚಳಿ ಬೇರೆ ಇದೆ. ಇವಾಗ ಅರ್ಶಿನ ಹಚ್ಕೊಂಡೆ ಮಲ್ಗೋಕ್ಕಾಗಲ್ವಲ್ಲ. ಸೊ ಅದಕ್ಕೋಸ್ಕರ ಸ್ನಾನ ಮಾಡಿಸಿ ಇಬ್ಬರಿಗೂ ನೀರು ಹಾಕಿ ಮಲಗಿಸ್ಬೇಕು. ಸೊ ಬೆಳಗ್ಗೆ ಬೇಗನೆ ಮುಹೂರ್ತ 9 ಗಂಟೆಗೆ ಇದೆ. ಸೊ ಮನೆಯವರೆಲ್ಲರೂ ಅರ್ಶಿನ ಹಚ್ಚಿದ್ದಾಯಿತು. ಇವಾಗ ಹುಡುಗ ಹುಡುಗಿ ಒಬ್ರಿಗೊಬ್ರು ಅರ್ಶಿನ ಹಚ್ಕೋಬೇಕು. ಸೊ ನಮ್ಮ ಮನೆಯವ್ರು ಫುಲ್ ಕ್ಯಾಮ್ರಾಮ್ಯಾನ್ ಫೋಟೋ ತೆಗಿತಾ ಇದ್ದಾರೆ. ಸಿರಿಗಂತೂ ನಿದ್ದೆನೇ ಬರ್ತಾ ಇಲ್ಲ ಬಿಡಿ. 12-1 ಗಂಟೆ ಆದರೂ ಅವ್ರು ಮಲಗೋದೇ ಇಲ್ಲ, ನೋಡ್ತಾನೇ ಇರ್ತಾರೆ. ಏನಾದರೂ ಫಂಕ್ಷನ್ ಇರುವಾಗ ಇಬ್ಬರು ಫುಲ್ ಕಣ್ಣು ಹಿಂಗೆ ತಕ್ಕೊಂಡು ಕುಂತಿರ್ತಾರೆ. ಸೊ ಎಲ್ಲ ಕಾನ್ವರ್ಸೇಷನ್ ಎಲ್ಲ ನಮ್ಮ ಕ್ಯಾಸ್ಟಲ್ಲಿದೆ. ನಾನು ಅದಕ್ಕೆ ಎಲ್ಲ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಸೊ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ ಅಂದ್ಬಿಟ್ಟು. ಸೊ ಕನ್ನಡ ಭಾಷೆ ಎಲ್ಲ ನಮ್ಮದು ಬಂಜಾರ. ಅದಕ್ಕೋಸ್ಕರ ನಾನು ಎಲ್ಲ ವಾಯ್ಸ್ನ ಮ್ಯೂಟ್ ಮಾಡಿ ಎಲ್ಲ ಎಡಿಟ್ ಮಾಡಿಬಿಟ್ಟಿದ್ದೀನಿ. ಫೈನಲಿ ಎಲ್ಲ ಆದಮೇಲೆ ನಾನು ನಮ್ಮ ಮನೆಯವ್ರು ಒಂದು ಫೋಟೋ ತೆಗ್ಸ್ಕೋತಾ ಇದ್ದೀವಿ. ಚೆನ್ನಾಗಿ ಬಂದಿಲ್ಲ ಅಂತ ಮತ್ತೊಂದು ಸರಿ ತೆಗ್ಸ್ಕೋತಾ ಇದ್ದೀವಿ. ನೆಕ್ಸ್ಟು ಇದು ಕಾಲಲ್ಲಿ ಗರ್ತಣಿ ಅಂತ ಕಟ್ತಾರೆ. ಅದನ್ನು ಅರ್ಶಿನ ಹಚ್ಚಾದ್ಮೇಲೆ ಅದನ್ನು ಹುಡುಗಿರು ಇರ್ತಾರಲ್ಲ, ಹುಡುಗಿರ ಹತ್ರ ಕಟ್ ಮಾಡಿಸೋದು, ಅದೊಂದು ಶಾಸ್ತ್ರ ಇದೆ. ಇವಾಗ ಆ ಶಾಸ್ತ್ರ ಮಾಡ್ತಾ ಇದ್ದಾರೆ. ಸೊ ಇದು ಮದುವೆಗೆ ಮುಂಚೆ ಕಟ್ಕೊಳ್ಳೋದು, ಮದುವೆ ಆದಮೇಲೆ ಕಟ್ಟೋ ಹಾಗಿಲ್ಲ. ಮದುವೆ ಫಿಕ್ಸ್ ಆಗುತ್ತಲ್ಲ ಅವಾಗಿಂದ ಎಂಗೇಜ್ಮೆಂಟ್ ಆಗುತ್ತಲ್ಲ ಅವಾಗಿಂದ ಮದುವೆ ಆಗೋವರೆಗೂ ಕಟ್ಕೋಬೋದು. ಸೊ ನಾನು ಇದನ್ನು 3 ಮಂತ್ಸ್ ಕಟ್ಕೊಂಡಿದ್ದೆ. ಅದೊಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಥರ ಕಾಲಿಗೆ ಮಣಿ ಕಟ್ಟಿರ್ತಾರೆ, ಅದನ್ನು ಹುಡುಗಿರಿ ಥರ ಎಲ್ಲ ಕಟ್ ಮಾಡ್ತಾರೆ. ಅಂದರೆ ಇನ್ಮೇಲೆ ಮದುವೆ ಆದ್ಮೇಲೆ ಕಟ್ಟೋ ಆಗಿಲ್ಲ ಅಂತ.